ಬಲರಾಜ ಶಕುನಿ, ನಿನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣನಾದ ಆ ದುರುಳ ಧುರ್ಮತ್ತ ದುರ್ಯೋಧನನನ್ನ ನಾಶ ಮಾಡುವುದಾಗಿ ನೀನು ಮಾಡಿದ ಶಪಥವೇನಾಯಿತು? ನಿನ್ನ ಪ್ರತಿಜ್ಞೆ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಅಧಮ ಮರುಗಳೇ, ಏನಿ ಕುವಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾದ ಜ್ವಾಲೆಯನ್ನು ಪ್ರಚೋದನಗೈದಿರುವ ಪ್ರಚಂಡ ಪ್ರಳಯ ತಾಂಡವ, ಕೂಟದ ಕುಕ್ಷೀಕತೆಯ ಪ್ರವೀಣ, ಈ ಮಾತ್ರಲ್ಯದಲ್ಲಿ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯವರೊಡನೆ ನಿಮ್ಮಗಳ ಸರಸ ಸಲ್ಲಾಪ ದುರ್ಯೋಧನ, ದುರ್ನೀತ, ದುರ್ಯೋಧನೇ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋಧರರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಮರೆಸಿಕೊಂಡರೆ ಅಪ್ಪ, ನನ್ನ ಗುಂಡಿಗೆಯೇ ನಡುಗುತ್ತಿದೆ, ನನ್ನ ಕೈ ಕಾಲುಗಳೇ ಕಂಪಿಸುತ್ತಿದೆ, ನನ್ನ ರಕ್ತವೇ ಕುದಿಯುತ್ತಿರುವುದು. ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೆ ಒಂದು ಹಿಡಿ ಅನ್ನ, ಒಂದೇ ಒಡನೆಟ್ಟಿಯನ್ನು ಕೊಟ್ಟಿದ್ದೆ. ಅದನ್ನೆಲ್ಲ ನನಗಿತ್ತು. ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಅಪರಾಧಗಳು ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಅಪರಾಧಗಳು. ಈ ದಾರುಣ ವಿಷಯವು ನನ್ನ ಈ ಶುಚಿಪಟಲದಿಂದ ಅಚ್ಚಳಿ ಉಳಿದು ನಿರಂತರ ಬಡಬಾಗಿಯಲ್ಲಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಶನಾಗಿ ಹೋಗಿದ್ದೇನೆ. ನನ್ನ ಈ ದೇಹವು ಅಣುವಣುವಾಗಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇರಿಗೆ ರಕ್ತಕ್ಕೆ ರಕ್ತ ಎಂಬ ಮಾತೆಲ್ಲದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನ ನರಸಲು ಅಸಾಧ್ಯ. ದುಷ್ಟ ದುರ್ವಿಧ ಅಷ್ಟಾಚದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನೇ ಕೇಳು. ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರು ಒಳಗೊಂಡು ಏಕಚಕ್ರಾಧಿಪತ್ಯ ಸಂಬಂಧ ಸ್ಥಾಪಿಸಿ ಸಾಮಂತ ರಾಜರಿಂದ ಓಲೈಸಿಕೊಂಡು ಈ ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜಭಾರ ಮಾಡಲಾಯಿತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳು ಎಲ್ಲ ಗಾಳಿ ಗೋಪುರವಾದವು. ಆದರೂ ಚಿಂತೆಯಿಲ್ಲವೋ ಗೌರವ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರ, ನಿನ್ನಂತ ಮೋಸಗಾರರು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಡುಡಿಯಂತೆ ಅಡಿಗಡಿಗೂ ನಿನ್ನ ಅಡ್ಡದಾರಿಗೆಳೆದು ಹಸ್ತಿನಾವತಿಯ
ರಕ್ತ ಸಿಂಹಾಸವನ್ನು ರಕ್ತದ ಕೋಡಿಯಲ್ಲೇ ರಕ್ತದ ಕೋಡಿಯಲ್ಲೇ ಅಣ್ಣ ನನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಅಳಬೇಡಿ ಅಳಬೇಡಿ ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಅಳಬೇಡಿ ಅಳಬೇಡಿರೋ ಅಳಬೇಡಿ
ದುರ್ಯೋಧನ ದುರ್ಯೋಧನ ನರಕದ ಭಯಂಕರ ಹಿಂಸೆಯಿಂದಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕ. ತಾಯಿಯ ಕಣ್ಣೀರಿನ ತೊಯ್ದು ಗುರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಜಯಿಸಿ ನಿನಗಾಗಿ ಒಂದು ನಿಂತು ಸುರಿತ ಬಿಡದಂತೆ ಮಾಡಿ ನರಕದ ಮಾರ್ಗವನ್ನೇ ಇರಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ ನಿನಗೆ. ಓ ಗೌರವೇಶ್ವರ, ನಿನಗವಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಪಾಂಡವರಗೆ ಎನ್ನುವುದಷ್ಟಲ್ಲಿ ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತ ಹೊರಟರೆಂದು ದೂತನು ಸಮಾಚಾರ ತಂದನಲ್ಲವೇ? ನೂತನ ವಿಚಾರ ಈ ದಾತನಿಗೆ ಹೇಗೆ ಮಾವ? ಈ ದುರ್ಯೋಧನ ಅಸಹಾಯ ಶೂರನೆಂದು ತಿಳಿ ತನ್ನೆರಡು ತೋಳುಗಳ ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆ. ಜಾತಿ ಹಿಂಸೆ ಸುಹಿತ ಕಲ ಉಚಿತವೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ಅವನ ಮಾತನ್ನು ಅಲ್ಲಿಯೇ ನಿರಾಕರಿಸಿ ಬಿಟ್ಟನು. ನಾಳೆ ನಮ್ಮ ಪ್ರಾಸ್ತೋತ್ಕಾಲ ರಾಜ್ಯಸಭೆಯಲ್ಲಿ ಕೃಷ್ಣನಿಗೆ ಶಾಂತಿ ಸನ್ಮಾನ. ಕೃಷ್ಣನ ಹಸ್ತಿನಾವತಿಯು ಪಾವನವಾಯಿತು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು, ಸ್ವಾಗತಿಸಿ ಕರೆತರೋಣ. ಅಗಯ ಸಹೋದರ ಅಗಜಾನಿತಕ್ಕೆ ಯದುನಂದನನು ಅಗಜ ಅಗಜಾನಿತಕ್ಕೆ ಯದುನಂದನನು ದೈತ್ರಾಂತ ಗೆಳೆಯ ವಿಧನಂ ಸಂಜಿತಂ ಗಲಕುಟೇಯಕ್ಕೆ ಪಾಗರ್ಪಣೆ ಗಲಕುಟೇಯಕ್ಕೆ ಪಾಗರ್ಪಣೆ ಕೈಲಗೆ ದೊಡ್ಡವರಿಗೆ ಅಗಜ ನಮ್ಮ ಸತ್ಕಾರವನ್ನು ಗ್ರಹಿಸುವಂತಿಲ್ಲ. ಅವನಾಗಲೇ ರಾಜಪದಾಗಿ ಆ ದರಿದ್ರವಾದ ಆಚರಿಸವನು ಅವನದೆಷ್ಟು ಅವಳಲ್ಲ. ಅವ ಹೇಳಲ್ಲ ಪ್ರಿಯ ಸಹೋದರ. ಮತ್ತೆ ವಿದುರಂತಹ ಭಕ್ತರು ಕೃಷ್ಣನಿಗೆ ಮತ್ಯಾರು ಇರಬಹುದು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನಿನ್ನು ಚಿಂತಿಸಬೇಡ. ಹಾಗರು ನ್ಯಾಯಭಾರಿಯಾಗಿ ಬಂದವನು ರಾಜ್ಯ ಮರ್ಯಾದೆಯನ್ನು ತಿರಸ್ಕರಿಸುವುದು ಅನುಚಿತ. ನೀನು ಅವನನ್ನು ಕ್ಷಮಿಸಬಹುದು, ನಾನು ಮತ ಕೊಡಿಸುವುದಿಲ್ಲ. ಆ ಪುಂಡ ಭೀಮನ ಗುಂಡಿಗೆ ಬಿಸಿ ರಕ್ತಪಾನ ಮಾಡದೆ ಬಿಡುವನಲ್ಲ.
ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ನೋಡಿದ್ರಿ ಮಾವ, ನನ್ನ ಸಹೋದರನ ಕ್ರೋಧಾಜ್ಞೆ ಸ್ವರೂಪವನ್ನ ಮದಗಜಗಳು ಎಷ್ಟು ಹಾಕಿದ್ರೆ ಸಿಂಹಕ್ಕೆ ಸಾಟಿ ಆಗಬಲ್ಲದು. ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮೋನ್ನತ. ಕೃಷ್ಣನು ಶಾಂತಿಗಾಗಿ ಇಲ್ಲದೆ ಬಂದವನಲ್ಲ ಸೌರಭ. ಆಗಿದ್ದಲ್ಲಿ ಈ ಸೌರಭೌಮನ ವೈಭವವನ್ನು ತುಡೀಕರಿಸಿ ಆ ದಾಸಿ ಪುತ್ರನಾದ ಮುರುಕು ಜೋಪಡಿಯನ್ನು ಆಶ್ರಯಿಸಿದ್ದನೆ ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ. ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈ. ಅವನ ಮಾತು ಪರಿಜ್ಞಾನ ಭಕ್ತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿದರು. ಮಾವ, ಹಾಗಾದ್ರೆ ನೀನು ನನ್ನನ್ನು ದ್ವಾರಕೆಗೆ ಹೇಗೆ ಕಳಿಸಿವೆ? ಆ ನಂದ ಗೋಪನ ಮನೆಯ ಬಾಗಿಲಲ್ಲಿ ಕಾದು ಆತನ ಸಹಾಯವನ್ನು ಪಡೆದು ಈ ಚಕ್ರವರ್ತಿ ಸಾರದವನಿಗೆ ಉಚಿತವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಆ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಳಗೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ವ್ಯಕ್ತೋತ್ಮಕ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕತೆ. ಕೃಷ್ಣನು ನಿನ್ನ ಪಕ್ಷ ವಹಿಸಿದ್ದೆ. ಆದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಅಂತ ಹೇಳಬಹುದಾಯಿತು. ಮಾವ, ಕೃಷ್ಣನು ನೀ ಹೇಳಿದಂತೆ ವಂಚಕನಿರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡುವುದಾಗುವುದಿಲ್ಲ ದುರ್ಯೋಧನ. ಏಕೆ? ಅವರೆಲ್ಲರೂ ಅವರನ್ನ ಆಜ್ಞಾಧಾರಕರು. ನೀನೀಗ ಸಂಧಾನಕ್ಕೆ ಒಪ್ಪಿದ್ದಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರು ಅರ್ಧ ನಷ್ಟವು ರಾಜ್ಯದ ಹಕ್ಕನ್ನು ಕಂಡುಕೊಂಡು ದೇಗಿ ಏಕೆ ವೃತ್ತಾವೇದಿ. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಊರ್ವಷ್ಟು ಸ್ಥಳವನ್ನು ಕೊಡುವುದಿಲ್ಲ, ಇದೇ ನನ್ನ ಸಂಕಲ್ಪ. ಅಷ್ಟು ಮಾತ್ರ ಅಲ್ಲ ದುರ್ಯೋಧನ, ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಅಲ್ಲವಯ್ಯ, ಕೃಷ್ಣನಿಗೆ ಅದರಲ್ಲಿ ನಂದೊಂದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ಎಷ್ಟಿದ್ದರೂ ಹೇಗಿದ್ದರೂ ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಹಚಲ, ಕಗ್ಗಲ್ಲಿನಂತೆ ಹಚಲ, ಕಗ್ಗಲ್ಲಿನಂತೆ ಹಚಲ. ನೀನಾಗುವೆ ನರರಂಗದಲ್ಲಿ ರಣಬಲೆ. ದುರ್ಯೋಧನ ಕಾಮೋಡದಿಂದ ಅಧಿಕಾರ ಬಲದಿಂದ ಕೊಪ್ಪಿ ನಡೆಯಿದೆ. ಆ ಭೀಮನಿಗೆ ಬಲೆಯ ಕೊಟ್ಟು ನಾನು ನೋಡಿ, ದ್ರೋಹಿ ನಾನು ನೋಡಿದೆ, ಪಾಪಿ ನಾನು ನೋಡಿದೆ. ಅಧಿಕಾರ ಬಲದಿಂದ ಕೊಪ್ಪಿ ನಡೆಯಿದೆ. ಆ ಭೀಮನಿಗೆ ಬಲೆಯ ಕೊಟ್ಟು ನಾನು ನೋಡಿದೆ, ದ್ರೋಹಿ ನಾನು ನೋಡಿದೆ, ಪಾಪಿ ನಾನು ನೋಡಿದೆ.
ಅಧಿಕಾರ ಅಧಿಕಾರ ಭೀಮನಿಗೆ ಮನೆ ಕೊಟ್ಟು ನಾನು ನೋಡಿ ನಾನು ನೋಡುವೆ. ದೂರದರುವ ಹಿಡಿದು ನಿಂತ ವೀರಪಾತನು ದುರ್ಯೋಧನ ನಮ್ಮಿಬ್ಬರನ್ನು ಸೃಷ್ಟಿಸಿದ್ದ ಆ ಬ್ರಹ್ಮನಪ್ಪ ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಮನೆಯ ಕೊಟ್ಟು ನಾನು ರೋಗಿ ನಾನು ಪಾಪಿ ನಾನು